ಹೇಳಿ ಎಲ್ಲ ಒಂದು ಸ್ವಲ್ಪ ಸೈಲೆಂಟ್ ಇರಪ್ಪ. ಮೊದಲನೇದಾಗಿ 70ನೇ ಕನ್ನಡಿಗರಿಗೆ ಸರ್, ಇವತ್ತು ರಾಜ್ಯೋತ್ಸವ ಆಚರಿಸ್ತಾ ಇದೀವಿ. ಅದು ಬೆಳಗಾಮಲ್ಲಿ ಪದೇ ಪದೇ MES ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ ಸರ್. ಇವತ್ತು ಕರಾಳ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಈ ದೇಶದಲ್ಲಿ ಈ ರೀತಿ ಭಾಷೆ ಮೇಲೆ ಆಕ್ರಮಣ ಮಾಡ್ತಕ್ಕಂಥವ್ರು, ಪಕ್ಕದ ಗಡಿ ಪ್ರದೇಶದ ಪ್ರಭಾವ ಬೀರ್ತಕ್ಕಂಥದ್ದು, ಇದು ಭಾಷೆ ಇರ್ಬೋದು, ನೆಲ ಇರ್ಬೋದು, ಜಲ ಇರ್ಬೋದು, ಈ ಥರದ್ದೆಲ್ಲ ನಿರಂತರವಾಗಿ ಸ್ವತಂತ್ರ ನಂತರ ನಮ್ಮ ರಾಷ್ಟ್ರದಲ್ಲಿ ನಡ್ಕೊಂಬರ್ತದೆ. ಇದಕ್ಕೆಲ್ಲ ಒಂದು ತಿಲಾಂಜಲಿ ಹೇಳ್ತಕ್ಕಂಥ ಸಂಪೂರ್ಣ ಒಂದು ಇಂಟರ್ ಸ್ಟೇಟ್ ಇಶ್ಯೂಸ್ನ ಸ್ಥಗಿತಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರ ಮತ್ತು ಆ ರಾಜ್ಯಗಳ ಮಧ್ಯದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಡ್ತಕ್ಕಂಥದ್ದು, ಕರೆದು ಮಾತಾಡ್ತಕ್ಕಂಥದ್ದು, ಒಟ್ಟಾರೆ ಜನರ ಇಂಟ್ರೆಸ್ಟು, ಭಾಷಾ ಮತ್ತು ನೆಲ ಜಲ ಪರಿಸ್ಥಿತಿಯನ್ನು ನೋಡಿ ತೀರ್ಮಾನ ತಗೊಂಡ್ರೆ ಇದು ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಕಾರಣ ಯಾಕೆ ಇದೆಲ್ಲ ನಿಲ್ತಾ ಇಲ್ಲ ಅಂದರೆ, ಅವರವರ ರಾಜ್ಯದ ರಾಜಕೀಯ ಹಿತಾಸಕ್ತಿಯನ್ನು ಒಳಗೊಂಡು ಕೇಂದ್ರದಲ್ಲಿ ನಡೀತಕ್ಕಂಥ ಸರ್ಕಾರಗಳು ಸಮಯ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನವನ್ನು ಕೊಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ನಡೆಯುತ್ತೆ. ಇದನ್ನು ನಮ್ಮ ರಾಜ್ಯದ ನಮ್ಮ ಭಾಷೆ ಮೇಲೆ ನಮ್ಮ ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಮ್ಮ ಸರ್ಕಾರಗಳು ಏನು ಮಾಡಬೇಕು, ನಮ್ಮ ಪಕ್ಷ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಎಲ್ಲೋ ಮಹಾರಾಷ್ಟ್ರದಲ್ಲಿ ನಡೆದಿಲ್ಲ, ಬೆಳಗಾಮಲ್ಲೇ ನಡೆದಿರುವಂತ. ಹೌದು, ಅನುಮತಿ ಇಲ್ಲ ಅಂದ್ರೂ ಮೆರವಣಿಗೆಗಳು ನಾನು ಹೇಳ್ತಾ ಇದ್ದೀನಿ. ಈಗ ಅತಿಯಾದಂಥ ಕಠಿಣವಾದಂಥ ಕ್ರಮವನ್ನು ತಗೋಬೋದು. ತಗೊಂಡಾಗ ಮಹಾರಾಷ್ಟ್ರದಲ್ಲೂ ನಮ್ಮ ಜನ ಇದ್ದಾರೆ. ಮಹಾರಾಷ್ಟ್ರದ ಸಹಕಾರ ನಮಗೂ ಬೇಕಾಗುತ್ತೆ, ನಮ್ಮ ಸಹಕಾರ ಮಹಾರಾಷ್ಟ್ರಕ್ಕೂ ಬೇಕಾಗುತ್ತೆ. ಕೆಲವೊಮ್ಮೆ ಎಲ್ಲವನ್ನು ಅವಲೋಕನ ಮಾಡೇ ನಮ್ಮ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಅನೇಕ ಬಾರಿ ಅನೇಕ ವಿಚಾರದಲ್ಲಿ ನಿರ್ದಿಷ್ಟವಾದಂಥ ಕ್ರಮ ಜರುಗಿಸಿದೆ, ಸೂಚನೆ ಕೊಟ್ಟರೂ ಸಹ ಇದು ಆವಾಗವಾಗ ನಡೆಯುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂಪೂರ್ಣ ಅವಕಾಶ, ಅಧಿಕಾರ ಎಲ್ಲವೂ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ, ಅಧ್ಯಕ್ಷರು ಮತ್ತು ಸುಪ್ರೀಂ ಕೋರ್ಟ್, ಈ ಮೂರಕ್ಕೆ ಮಾತ್ರ ಎಲ್ಲವನ್ನು ಮೀರಿದಂಥ ಅಧಿಕಾರ ಇದೆ. ಹಾಗಾಗಿ ಮನೆಯಲ್ಲಿ ಒಂದು ಯಜಮಾನರು ತೀರ್ಮಾನ ತಗೊಳ್ಳೋದು ಹೆಂಗಿರುತ್ತೆ, ಅಣ್ಣ ತಮ್ಮದಿರು ಇಬ್ಬರ ಮಧ್ಯದಲ್ಲಿ ಕಿತ್ತಾಟ ಆದಾಗ ಒಬ್ಬರು ಪ್ರತಿಭಟನೆ ಮಾಡೋದು, ಬೈಕಟ್ ಮಾಡ್ತಕ್ಕಂಥದ್ದು ಮಾಡೋದು ಹೆಂಗಿರ್ತದೆ. ಆದರೆ ತಂದೆ ತಾಯಿಗಳು ಇಬ್ಬರಿಗೂ ಸೂಚನೆನೋ ಅಥವಾ ಸಂದಾಶನೋ ಅಥವಾ ಕ್ರಮನೋ ತಗೊಳ್ಳೋದು ಹೇಗಿರುತ್ತೆ, ಇದೇ ಥರ ರಾಷ್ಟ್ರದಲ್ಲಿ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೆ ಮುಖ್ಯವಾದದ್ದು ಕೇಂದ್ರ ಸರ್ಕಾರ. ಅದಕ್ಕೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಶಕ್ತಿ ಒಂದು ಸುಪ್ರೀಂ ಕೋರ್ಟ್ಗೆ, ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಈ ಮೂರು ಪೀಠಗಳು, ಮೂರು ಅಧಿಕಾರದ ಶಕ್ತಿ ಇರ್ತಕ್ಕಂಥವು. ಇಂಥವನ್ನು ಈಗ ತಮಿಳ್ನಾಡು ಇಶ್ಯೂ ನಮ್ಮದಿದೆ, ಇಶ್ಯೂನೇ ಅಲ್ಲ ತಮಿಳ್ನಾಡು. ಈಗ ಸಪೋಸ್ ನಮ್ಮ ನೈಸ್ ರೋಡ್ ಸಮಸ್ಯೆ ಇದೆ, ಇಶ್ಯೂನೇ ಅಲ್ಲ. ಒಂದು ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ಒಪಿನಿಯನ್ ತಗೊಂಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿದ್ರು. ಯಾವ ಸರಿ ತಪ್ಪು ನಿರ್ಧಾರ ಮಾಡಿ ಒಂದು ಮೀಟಿಂಗ್ ಮಾಡಿ ಪಬ್ಲಿಕ್ ಇಂಟ್ರೆಸ್ಟ್ಗೆ ಒಂದು ಮಾಡಿದ್ರೆ ಒಂದು ದಿವಸ ಕ್ಲೋಸ್ ಆಗಿದೆ. ಎಷ್ಟು ವರ್ಷ ಆಯಿತು? 30 ವರ್ಷ ಆಯಿತು ನೈಸ್ ಇಶ್ಯೂ ಸುಪ್ರೀಂ ಕೋರ್ಟಲ್ಲಿ ಬಿದ್ದಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಭಿಪ್ರಾಯ ತಗೊಂಡು ಮಾಡಬೇಕು. ತಮಿಳ್ನಾಡು ಇಶ್ಯೂ ಯಾಕೆ ಸಾಲ್ವ್ ಮಾಡೋಕ್ಕಾಗಲ್ಲ? ನೀರು ಇದ್ದಾಗ, ನೀರು ಈಗ ಬರ್ತಾಯಿದೆ, ನಾವು 1 to 4 ಕೊಟ್ಟಿದ್ದೀವಿ, ಅವರು ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಸಮುದ್ರಕ್ಕೆ ಹೋಗುತ್ತೆ. ನೀರು ಕಡಿಮೆ ಆದಾಗ ಅವರ ಪರಿಸ್ಥಿತಿಗೆ ನೋಡಿ ಮಾಡ್ತಕ್ಕಂಥದ್ದನ್ನು ಒಂದು ಸಮದಾಶವಾಗಿ ಹೋಗ್ಬೇಕಲ್ಲ. ರಾಜಕೀಯ ಹಿತಾಸಕ್ತಿ ಮೇಲೆ ಇವೆಲ್ಲ ನಡೀತವೆ. ಅದರಿಂದ ಬಹುಶಃ ನಾವು ನಮ್ಮ ಭಾಷೆ ಮೇಲೆ ಅಥವಾ ನಮ್ಮ ರಾಜ್ಯದ ಜನರ ಮೇಲೆ ಪಕ್ಕದ ರಾಜ್ಯಗಳು ಏನೇ ಒತ್ತಡ ಅಥವಾ ಏನೇ ಆಕ್ರಮಣ ಮಾಡಿದ್ರು ನಮ್ಮ ಭಾಷೆ ಮತ್ತು ಜಲ ರಕ್ಷಣೆ ವಿಚಾರದಲ್ಲಿ ನಾವೇನು ಬೇಕೋ ಸೂಕ್ತವಾದ ತೀರ್ಮಾನ ತಗೋತೀವಿ. ಆದ್ರೂ ಇವೆಲ್ಲ ನಡೀತಾ ಇರ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೋಡಿ.
ನೆಕ್ಸ್ಟ್ ಹ್ಞೂ ಮತ್ತೆ ಸಂಪುಟ ನಿರ್ಣಯಗಳು ಮತ್ತು ವಿಧೇಯಕ ಕನ್ನಡದಲ್ಲೇ ಇರುತ್ತೆ ಅನ್ನೋದು ಹೇಳ್ತಿದ್ದಾರೆ. ಇಷ್ಟು ವರ್ಷದಲ್ಲಿ ಜಾರಿ ಇದ್ದವರು ಈಗ ಯಾವಾಗಲೂ ಕನ್ನಡ ಜಾರಿ ಇರುತ್ತೆ. ಯಾವಾಗಲೂ ಕನ್ನಡದ ಮೇಲೆ ನಾವು ಸಂಪೂರ್ಣ ನಾಮಫಲಕ ಇನ್ನೊಂದು ಮಾಡಬೇಕು ಅಂತಿರ್ತೀವಿ. ಆದರೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ನಡೀತಿರ್ತದೆ, ಯಾವಾಗಲೂ ಏನು ಮಾಡ್ದಲೇ ಇಲ್ಲ. ಸೊ ಅದೇ ಥರ ಕಠಿಣವಾಗಿ ನಾವು ಅದಕ್ಕೆ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಒಂದು ಕಡೆ RS